ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾನು 7th ಸ್ಟ್ಯಾಂಜಾ ಹೇಳ್ಕೊಟ್ಟಿದ್ದೆ. ಇವತ್ತು 8th ಸ್ಟ್ಯಾಂಜಾ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಈಗ ನನಗೆ ಸಬ್ಸ್ಕ್ರೈಬರ್ಸ್ 20,800 ಪ್ಲಸ್ ಇದ್ದೀರಾ ಅಂತ. ಬಟ್ ನಾನು ಲಾಸ್ಟ್ ಟೈಮ್ ಹಾಕಿರೋ ವೀಡಿಯೋಗೆ ವ್ಯೂವ್ಸ್ ನೋಡಿದರೆ ತುಂಬ ಬೇಜಾರಾಯಿತು. ಮತ್ತು ನಾನು ಕಂಬ್ಯಾಕ್ ಮಾಡಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ ಯಾಕೆ ಕಂಬ್ಯಾಕ್ ಆಗ್ತಾಯಿಲ್ಲ ಅಂತ. ಆದರೂ ಲೈಕ್ಸ್ ನೋಡಿ ಖುಷಿ ಆಯಿತು. 30+ ಲೈಕ್ಸ್ ಇದೆ. ಅದು ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಪ್ಲೀಸ್ ವೀಡಿಯೋಸ್ನ ನೋಡ್ತಾ ಹೋಗಿ. ನೀವು ನನಗೆ ಕಲಿಯೋ ಇಂಟ್ರೆಸ್ಟ್ನ ತೋರಿಸಿದ್ರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿ ನೀವೆಷ್ಟೆಷ್ಟು ನನ್ನ ವೀಡಿಯೋ ನೋಡಿ ಎನ್ಕರೇಜ್ ಮಾಡ್ತಾ ಹೋಗ್ತೀರಾ, ನಿಮ್ಮ ವ್ಯೂವ್ಸು, ಲೈಕ್ಸು, ಶೇರ್ಸ್ ಮೇಲೆ ನನ್ನ ಚಾನಲ್ಲೇ ಡಿಪೆಂಡ್ ಆಗಿದೆ ಅಲ್ವಾ. ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇದ್ರೇ ನಾವು, ವ್ಯೂವರ್ಸ್ ಇದ್ರೇ ನಾವು, ನಿಮ್ಮ ಲೈಕ್ಸ್ ಇದ್ರೇ ನಾವು, ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ ಅಲ್ವಾ. ಹಾಗಾಗಿ ದಯಮಾಡಿ ಲೈಕ್ ಮಾಡೋದ ಮರಿಬೇಡಿ. ವ್ಯೂವ್ಸ್ ಸ್ವಲ್ಪ ಜಾಸ್ತಿ ಆಗೋ ಪ್ರಯತ್ನ ಇಲ್ಲಾಗಲಿ ಅನ್ನೋದೇ ನನ್ನ ಆಸೆ. ಬನ್ನಿ, ಇಷ್ಟು ಹೇಳ್ತಾ ನಾನು 8th ಸ್ಟ್ಯಾಂಜಾ ಸ್ಟಾರ್ಟ್ ಮಾಡ್ತೀನಿ. ಈ 8th ಸ್ಟ್ಯಾಂಜಾ ಬಂದುಬಿಟ್ಟು ಹೀಗಿದೆ. ಆ್ಯಕ್ಚುಲಿ ಸ್ವಲ್ಪ ರಾಗಬದ್ಧವಾಗಿ ಬರೋದು ಕಷ್ಟ. ಇದು ಕನಕಧಾರಾ ಸ್ತೋತ್ರ. ಬನ್ನಿ ಪ್ರಾಕ್ಟೀಸ್ ಮಾಡ್ತಾ ಯಾವುದೂ ಕಷ್ಟ ಅಲ್ಲ. ಯಾಕಂದರೆ ನಾವು ಇಲ್ಲಿಗೆ ಲಲಿತಾ ಸಹಸ್ರನಾಮ ಕಲ್ತಿರೋರು, ವಿಷ್ಣು ಸಹಸ್ರನಾಮ ಕಲ್ತಿರೋರು. ಇನ್ನು ಕನಕಧಾರಾ ಸ್ತೋತ್ರ ನಮಗೇನೂ ಅಲ್ಲ, ಕಲ್ತ್ಬಿಡ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಷ್ಟಾವಿಶಿಷ್ಟಮತಯೋಪಿ ಯಯಾದಯಾದೃಷ್ಟ್ಯಾ ತ್ರಿವಿಷ್ಟಪಪದಂ ಸುಲಭಂ ಭಜಂತೆ ದೃಷ್ಟಿಪೃಹೃಷ್ಟಕಮಲೋದರದೀಪ್ತಿರಿಷ್ಟಾಂ ಪುಷ್ಟಿಂ ಕೃಷಿಷ್ಟ ಮಮ ಪುಷ್ಕರವಿಷ್ಟರಾಯ. ಹೀಗೆ ಬರುತ್ತೆ ಈ ಸ್ಟ್ಯಾಂಜಾ. ಈಗ ನಾವು ಲೈನ್ಸ್ ಹಾಕಿ ಹೀಗೆ ಕಲಿಯೋಣ ಅಂತ ನೋಡೋಣ. ಬನ್ನಿ. ಇಷ್ಟ ಮುಂದೆ 1 ಲೈನ್ ಹಾಕೋಣ. ನೆಕ್ಸ್ಟ್ ವಿಶಿಷ್ಟ ಮುಂದೆ 1 ಲೈನ್. ಮತ ಯೋಪಿ ಮುಂದೆ 1 ಲೈನ್. ಇಷ್ಟ ವಿಶಿಷ್ಟ ಮತ ಯೋಪಿ ಹೀಗೆ ಬರುತ್ತೆ ಇದೊಂದು ವರ್ಡು. ನೆಕ್ಸ್ಟ್ ಯಯ ಮುಂದೆ 1 ಲೈನ್ ಹಾಕೊಳ್ಳಿ. ದಯಾರ್ಧ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ದೃಷ್ಟ್ಯ, ಶಾಗೆ ತಾವತ್ ಮಾತ್ರ ಅಲ್ಲ, ಯಾವತ್ತು ಕೂಡ ಇದೆ. ಹಾಗಾಗಿ ದೃಷ್ಟ್ಯ ಅಂತ ಪ್ರೊನೌನ್ಸ್ ಮಾಡ್ತೀವಿ. ದೃಷ್ಟ್ಯ ಮುಂದೆ 1 ಲೈನ್ ಹಾಕ್ತೀವಿ. ತ್ರಿವಿಷ್ಟ ಮುಂದೆ 1 ಲೈನ್. ಪಪದಂ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಹಾಗಾಗಿ ಪಪದಂ ಮುಂದೆ 1 ಲೈನ್. ಸುಲಭಂ ಮುಂದೆ 1 ಲೈನ್. ಭಜಂತೆ ಆಲ್ರೆಡಿ ಲೈನ್ ಇದೆ. ದೃಷ್ಟಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. ದೃಷ್ಟಿ ಮುಂದೆ 2 ಸೊನ್ನೆ ಬಂದಿದೆ, ಆದರೆ ಇಲ್ಲಿ ದೃಷ್ಟಿ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ. ಪೃಹಷ್ಟ ಮುಂದೆ 1 ಲೈನ್. ಕಮಲೋದರ ಮುಂದೆ 1 ಲೈನ್. ದೀಪ್ತಿರಿಷ್ಟಾಂ, ದೀಪ್ತಿ ಮುಂದೆ 1 ಲೈನ್ ಹಾಕೊಳ್ಳಿ, ಕನ್ಫ್ಯೂಸ್ ಆಗೋದು ಬೇಡ. ದೀಪ್ತಿ ಮುಂದೆ 1 ಲೈನ್. ರಿಷ್ಟಾಂ ಮುಂದೆ 1 ಲೈನ್. ಪುಷ್ಟಿಂ ಮುಂದೆ 1 ಲೈನ್. ಇಲ್ಲಿ ನೋಡಿ, ನನ್ನ ಬುಕ್ಕಲ್ಲಿ ಕೃಪೀಶ್ವ ಅಂತ ಬಂದಿದೆ, ಇದು ತಪ್ಪು. ಹಾಗಾಗಿ ನಾನು ಸರ್ಕಲ್ ಮಾಡಿದ್ದೀನಿ. ಇದು ಕೃಷಿಷ್ಟ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ ರಾಗಬದ್ಧವಾಗಿ ಆಡುವಾಗ. ಬೃಹಷ್ಟ ಕಮಲೋದರ ದೀಪ್ತಿರಿಷ್ಟಾಂ ಪುಷ್ಟಿಂ ಕೃಷಿಷ್ಟ ಮಮ ಪುಷ್ಕರವಿಷ್ಟರಾಯ ಅಂತಲೇ ಬರುತ್ತೆ. ಹಾಗಾಗಿ ಕೃಷಿಷ್ಟ ಮುಂದೆ 1 ಲೈನ್. ಮಮ ಮುಂದೆ 1 ಲೈನ್. ಪುಷ್ಕರ ಮುಂದೆ 1 ಲೈನ್. ವಿಷ್ಟರಾಯ, ವಿಷ್ಟ ಮುಂದೆ 1 ಲೈನ್. ರಾಯ ಮುಂದೆ 1 ಲೈನ್. ಓಕೆ, ಈಗ ನೋಡಿ ಲೈನ್ ಹಾಕಿದ್ದಾಯಿತು. ಈಗ ಒಂದು ಸಲ ರಾಗಬದ್ಧವಾಗಿ ಈ ಸ್ಟ್ಯಾಂಜನ್ನು ಹಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಷ್ಟ ವಿಶಿಷ್ಟ ಮತಯೋಪಿ ಯಯಾದಯಾದೃಷ್ಟ್ಯಾ ತ್ರಿವಿಷ್ಟಪಪದಂ ಸುಲಭಂ ಭಜಂತೆ ದೃಷ್ಟಿ ಪೃಹೃಷ್ಟ ಕಮಲೋದರದೀಪ್ತಿರಿಷ್ಟಾಂ ಪುಷ್ಟೀಂ ಕೃಷಿಷ್ಟ ಮಮ ಪುಷ್ಕರ ವಿಷ್ಟರಾಯ. ಹೀಗೆ ಬರುತ್ತೆ. ಇದು ಕಂಪ್ಲೀಟಾಗಿ ಕಲ್ತ ಮೇಲೆ ಗೊತ್ತಾಗುತ್ತೆ ನಮಗೆ ಕನಕಧಾರಾ ಸ್ತೋತ್ರದ್ದು ಎಷ್ಟು
ಅದು ಏನಂತಾರೆ, ಅದು ರಾಗ ಎಷ್ಟು ರಾಗಬದ್ಧವಾಗಿದೆ. ಆಮೇಲೆ ಕೇಳ್ತಾ ಕೇಳ್ತಾ ದಿನದಲ್ಲಿ ಒಂದು ಸಲನಾದರೂ ಕನಕಧಾರ ಸ್ತೋತ್ರ ಮನೇಲಿ ಕೇಳಿದರೆ ಆ ಸಮಾಧಾನನೇ ಬೇರೆಪ್ಪ ಅನ್ನೋ ಒಂದು ಫೀಲ್ ನಿಜವಾಗ್ಲೂ ಆಗುತ್ತೆ. 100% ಪ್ರಯತ್ನ ಮಾಡಿ ಇದು ಕನಕಧಾರ ಸ್ತೋತ್ರ ಕಲ್ತ್ಕೊಂಡು ಮನೇಲಿ ಹಾಡೋಕ್ಕೆ. ಯಾಕಂದರೆ ಈ ಶ್ಲೋಕನ ಮನೇಲಿ ಪಾರಾಯಣ ಮಾಡೋದ್ರಿಂದ, ಮನೇಲಿ ಹಾಕ್ಕೊಂಡು ಕೇಳೋದ್ರಿಂದ, ಆಮೇಲೆ ನಾವು ಕಲಿತು ದೇವ್ರ ಮುಂದೆ ಕುತ್ಕೊಂಡು ಓದೋದ್ರಿಂದ ಎಷ್ಟು ಉಪಯೋಗ ಇದೆ, ನಮಗೆ ಐಶ್ವರ್ಯ ಬರುತ್ತೆ ಅನ್ನೋದೊಂದು ಕಥೆನೇ ನಿಮಗೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜಸ್ಟ್ ಚಾನೆಲ್ ಪ್ಲೇ ಲಿಸ್ಟ್ ಓಪನ್ ಮಾಡಿದರೆ ಎಲ್ಲ ವೀಡಿಯೋಸು ಇದೆ. ಸಪ್ರೇಟ್ ಹಾಕಿದ್ದೀನಿ. ಕನಕಧಾರ ಸ್ತೋತ್ರ ಸಪ್ರೇಟ್, ಆಮೇಲೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲನೂ ಸಪ್ರೇಟ್ ಪ್ಲೇಲಿಸ್ಟೇ ಹಾಕಿದ್ದೀನಿ. ಅದರಲ್ಲಿ ಒಂದು ಸಲ ವಿಸಿಟ್ ಮಾಡಿ ದಯಮಾಡಿ ನೋಡಿ. ಯಾಕಂದರೆ ಈಗ ವಿಷ್ಣು ಸಹಸ್ರನಾಮ ಕಲಿಯೋರಿಗೆ ಈ ಸ್ಟ್ಯಾಂಜಾ ಇಲ್ಲ ಅಂತ ಎಲ್ಲ ವೀಡಿಯೋಸ್ನೂ ನೋಡೋದು ಬೇಡ. ಅದಕ್ಕೆ ನಾನು ಸಪ್ರೇಟ್ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಕನಕಧಾರ ಸ್ತೋತ್ರ ಹಾಕಿದ್ದೀನಿ. ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ, ಓಕೆನಾ. ಇವತ್ತಿಗೆ ಒಂದು ಸ್ಟ್ಯಾಂಜ ಸಾಕು. ಯಾಕಂದರೆ ನಾನು ಒಂದು ಸ್ಟ್ಯಾಂಜನೇ ಅಂತ ಏನು ಬೈಕೋಬೇಡಿ. ಆ್ಯಕ್ಚುಲಿ ನಾನು ವರ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ. ಈಗ ನನ್ನ ವಾಯ್ಸ್ ಕೂಡ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇದೆ. ಯಾಕಂದರೆ ಕೋಲ್ಡ್ ಆಗಿಬಿಟ್ಟಿದೆ, ಆ ಗಂಟ್ಲು ಕೂಡ ಕೆಟ್ಟೋಗಿದೆ. ಹಾಗಾಗಿ ಇವತ್ತಿಗೆ ಒಂದು ಸ್ಟ್ಯಾಂಜ ಸಾಕು. ನಾನು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಸ್ಟ್ಯಾಂಜ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಾಯಿರಿ. ಲೈಕ್ ಮಾಡೋದು ಮರ್ತೋಗಬೇಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.